ಒಮ್ಮೆ ತೋರ್ದಂಗ ಆಗ್ತದ, ಒಮ್ಮೆ ಏನಾಗ್ತದ ಇರ್ಲಾರ್ದಂಗ ಆಗ್ತದ. ಜಾಗ್ರದೊಳಗ ನಮ್ಗೆ ಏನೇನೋ ತೋರ್ದಂಗ ಆಗ್ತದ, ಅದೇ ಸುಶುಕ್ತಿ ಒಳಗ ಏನು ತೋರುದಿಲ್ಲ. ಇವು ಎಲ್ಲಿ ಅದಾವಪ್ಪ ಅಂದ್ರೆ ಇವು ಎಲ್ಲವೂ ಇವು ಮನಸ್ಸಿನೊಳಗ ಒಂದ್ ತೋರಿ ಅಡಗ್ತಾವು, ಏನ್ ಹುಟ್ತಾವು ಅಲ್ಲಿ ಕೇಳ್ಕೊತ ಬಂದೇವಿ. ಕಾಮ, ಕ್ರೋಧ, ಮೋಹ, ಶೋಕ, ಭಯ ಅದರ ಕೇಳ್ಕೊಂಡು ಬಂದೇವಿ. ಇಲ್ಲಿ ಸೂಕ್ಷ್ಮ ಸೇರಿದ ಅಂತಃಕರಣದೊಳಗೆ ಏನ್ ಹುಡ್ತಾವ ಅಂದ್ರೆ ಆಕಾಶಭೂತದಿಂದ ಅಂತಃಕರಣಗಳು ಹುಡ್ತಾವ ಅನ್ನೋದು ನಮ್ಗೆಲ್ಲರಿಗೂ ಅನುಭವ ಐತಿ. ಅವು ಅಂತಃಕರಣಗಳು ಯಾವಪ್ಪ ಅಂದ್ರೆ ಜ್ಞಾತೃ, ಮನ, ಬುದ್ಧಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವು ಸೂಕ್ಷ್ಮ ಶರೀರದಾಗ ಹುಡ್ತಾವ ಅನ್ನುವಂಥದ್ದು ನಮ್ಗೆ ಗುರ್ತದ. ಇವುಕುರ್ನ ಎಲ್ಲವನ್ನು ಒಳಗೊಂಡಂತ ಅದು ಯಾವುದು ಈ ದೇಹಾದಿ ಇಂದ್ರಿಯಗಳಲ್ಲಿಯೂ ಶಬ್ದಾದಿ ವಿಷಯಗಳಲ್ಲಿಯೂ 36 ತತ್ವಗಳು ಸಕಲ ಕರ್ಮ ಫಲಗಳಲ್ಲಿಯೂ ಕೂಡ ಪ್ರೀತಿ ಅಪ್ರೀತಿಗಳ ಎರಡನ್ನು ಬಿಟ್ಟವನೇ ಆರೂಢ ನೆನೆಸುವನು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾರ. ಇಲ್ಲಿ ಸ್ಥೂಲದೊಳಗಾಗ್ಲಿ ಮತ್ತು ಸೂಕ್ಷ್ಮದೊಳಗಾಗ್ಲಿ ಇವು ಎರಡನ್ನು ಅವ ಬಿಟ್ಟು ಯಾವಾಗಲೂ ಆರೂಢ ಅಂದ್ರ ಆ ಸುಷುಪ್ತಿ ಅವಸ್ಥೆಯೊಳಗೆ ಏನು ಅನುಭವಿಸ್ತೇವಲ್ಲ, ಇಂದ್ರಿಯಗಳಿಲ್ಲದೆ ವಿಷಯಗಳಿಲ್ಲದೆ ನಾನಿದ್ದು ನನ್ನ ಸ್ವರೂಪವನ್ನ ಅವು ಇರ್ತಾವು. ಅವು ಎಲ್ಲಿರ್ತಾವು? ಅಜ್ಞಾನದೊಳಗ ಸೂಕ್ಷ್ಮ ಶರೀರದೊಳಗ ಅಡಕಾಗಿರ್ತಾವು. ತನ್ನ ಸುಖವನ್ನ ಎಂತ ಸುಖ ಅದು ಯಾವ ಇಂದ್ರಿಯಗಳಿಲ್ಲದೆ ಆತ್ಮನ ಸುಖವನ್ನೇನು ಅನುಭವಿಸುವುದು ನಮ್ಗೆ ಪ್ರತ್ಯಕ್ಷ ಐತಲ್ಲ, ಅದನ್ನೇ ಜಾಗ್ರದೊಳಗ ಸ್ವಪ್ನದೊಳಗ ಆರೂಢನನ್ನ ಅನುಭವಿಸ್ತಾನ. ಇಂದ್ರಿಯಗಳಿರ್ತಾವು, ವಿಷಯಗಳಿರ್ತಾವು, ಜಾಗ್ರನ ಐತಿ, ಸ್ವಪ್ನ ಇದ್ರು ಕೂಡ ಅವು ಯಾವೂ ಕೂಡ ಅವಾಗ ಅಲ್ಲಿ ಸುಷುಪ್ತಿ ವ್ಯವಸ್ಥೆಯೊಳಗೆ ಇದ್ರೂ ಕೂಡ ಅವು ಹೆಂಗ ಅಡಕಾಗಿ ಆನಂದವನ್ನೇ ತನ್ನ ಸ್ವರೂಪ ಆನಂದವನ್ನೇ ಅನುಭವಿಸ್ತಾನ, ಹಂಗ ಆರೂಢನು ಕೂಡ ಈ ಪ್ರಪಂಚದೊಳಗಿದ್ದು ಸಂಸಾರದೊಳಗಿದ್ದು ಕೂಡ ಅವಕುರ ಜೊತೆ ಬೆರೆಯದೆ ಅವಕುರ ಜೊತೆ ಇದ್ದು ಅವ ಹೆಂಗಿರ್ತಾನಂದ್ರ ಸುಷುಪ್ತಿ ಅವಸ್ಥೆ ಇದ್ದಂಗ ಜಾಗ್ರದೊಳಗು ಸ್ವಪ್ನದೊಳಗು ತನ್ನ ನಿಜ ಸುಖ ಸುಷುಪ್ತಿ ಒಳಗೆ ಎಂತ ಸುಖವನ್ನ ಅನುಭವಿಸ್ತಿರ್ತಾನ, ಅಂತ ಸುಖವನ್ನ ಜ್ಞಾನಿ ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಗಟ್ಟಿ ಮಾಡ್ತಾರ. ಮತ್ತು ಪ್ರಾರಬ್ಧ ಇರ್ತದಲ್ರಿ, ಮತ್ ಪ್ರಾರಬ್ಧ ಮ್ಯಾಗ ಇರ್ತದಂದ್ರು ಈ ಪ್ರಾರಬ್ಧ ಎದಕ್ ಆಗ್ತದ ಅಂದ್ರೆ ದೇಹಕ್ಕ ಆಗ್ತದ. ಈ ಶರೀರ ಪ್ರಾರಬ್ಧವನ್ನೇ ತಗೊಂಡ್ ಬಂದದ, ಅದು ಪ್ರಾರಬ್ಧವನ್ನೇ ಅನುಭವಿಸ್ತದ. ದೇಹ ಏನ್ ಮಾಡ್ತದ? ಇದು ಪ್ರಾರಬ್ಧ ತಗೊಂಡ್, ದೇಹವೇ ಪ್ರಾರಬ್ಧ. ಇದಕ್ಕೇನು ಸುಖ ಆಗ್ತದ, ದುಃಖ, ರೋಗ ಅದನ್ನ ಪ್ರಾರಬ್ಧ ಏನ್ ತಗೊಂಡ್ ಬಂದದಲ್ಲ ಹಿಂದಿನ ಬುದ್ಧಿ, ಅದು ಬುದ್ಧಿಯನ್ನೇ ಉಣ್ತದ ಅನ್ನುವಂಥದ್ದನ್ನ ನಾವಿಲ್ಲಿ ನಾವು ಗಟ್ಟಿ ಹಿಂಗ್ ತಿಳ್ಕೊಳ್ಳೋಣ. ಇನ್ನೊಂದು ನಿನ್ನೆ ಒಬ್ರು ನಮ್ ಪ್ರಶ್ನೆ ಕೇಳಿದ್ರು, ಒಬ್ರು ಸಿದ್ದು ಔಟಿಯನವ್ರು ನಮ್ ಪ್ರಶ್ನೆ ಕೇಳಿದ್ರು. ಏನ್ ಕೇಳಿದ್ರು ಅಂದ್ರ ಮತ್ತೆ ನಾವು ಹಿಂಗ ನಾವು ಶಾಸ್ತ್ರ ಕೇಳ್ದೇವಪ್ಪ ಅಂದ್ರ ಶಾಸ್ತ್ರ ಕೇಳ್ಕೊತ ಬಂದ್ರ ನಮ್ಮ ಮತ್ತೆ ಯಾಕ ಇವು ಎಲ್ಲಾ ಬಹುಕೋಕ್ಯವನು ನಮಗ ಮತ್ ಹೊಳ್ಳಿ ಮನುಷ್ಯ ಜನ್ಮನೆ ಬರ್ತದಲ್ಲ, ನಾವ್ ಚಲೋ ಮಾಡ್ತೀವಿ ಅಂದ್ರೆ ಚಲೋನೆ ಬರ್ತಲ್ಲ ಅಂತ ಹಿಂಗ ಪ್ರಶ್ನೆ ಮಾಡ್ದ. ಇವ್ ಯಾಕೆ ಜನ್ಮ ಮತ್ ನಮಗ್ ಬ್ಯಾರೆ ಬ್ಯಾರೆ ಬರ್ತಾವ್ರಿ ಅಂತಂದ್ರ ಇಲ್ಲಿ ಅಂದ್ರೆ ನಾವ್ ಇಲ್ಲಿ ಸ್ಪಷ್ಟ ತಿಳ್ಕೊಬೇಕು. ನಾವು ಈ ಜೀವ ಚಿದಾಭಾಸ ಏನೈತಿ, ಇದು ಸೂಕ್ಷ್ಮ ಶರೀರ, ಇದು ಅನಾದಿ ಅದ. ಇದು ಅಜ್ಞಾನದಿಂದ ಕೂಡಿ ಶರೀರದೊಳಗೆ ಕೂಡಿ ನಾನು ಶರೀರ ಅಂತ ತಿಳ್ಕೊಂಡಿದ್ದು ಏನದಲ್ಲ, ಇದು ಅಜ್ಞಾನ. ಇದನ್ನು ಅನಾದಿ ಅದ. ಆತ್ಮನು ಕೂಡ ಅನಾದಿ ಅದಾನ. ಆತ್ಮ ಅವಾಗ ಆದಿನೇ ಇಲ್ಲ, ಹಿಂದೆ ಶತಮಾನ ಯುಗ ಅಂತ ಯಾವುದು ಇಲ್ಲ, ಅವನು ಅನಾದಿ ಅದಾನ. ಈ ಅನಾದಿ ಒಳಗ ನಾವು ಜೀವ ಎಷ್ಟು ಜನ್ಮ ಮನುಷ್ಯ ಜನ್ಮ ಹುಟ್ಟಿ ಬಂದೇವೋ ಗೊತ್ತಿಲ್ಲ. ಎಷ್ಟು ಜನ್ಮ ಅಂದ್ರ ಒಮ್ಮೆ ಮನುಷ್ಯ ಜನ್ಮ ಬಂದಿಂದ 84 ಲಕ್ಷ ಯೋನಿ ಒಳಗೆ ತಿರುಗಿ ಬಂದಾಗ ಒಮ್ಮೆ ಮನುಷ್ಯ ಜನ್ಮ ಬಂದಿರ್ತೀವಿ. ಅಂತವು ಎಷ್ಟು ಮನುಷ್ಯ ಜನ್ಮ ಬಂದಾವೋ ಗೊತ್ತಿಲ್ಲ. ಅಂತವು ಈ ಸೂಕ್ಷ್ಮ ಶರೀರದ ಇದು ಈ ಬಯಲಿನೊಳಗ ಈ ಬೀಜ ರೂಪವಾಗಿ ಸೂಕ್ಷ್ಮ ಶರೀರ ಎಷ್ಟೋ ಜೀವರಾಶಿಗಳದಾವಂತ. ಇದು ಒಂದೇ ನಾವು ಮಾಡಿದ್ರೆ ಮುಂದಿನ ಅದು ಬರ್ತದಂತಿಲ್ಲ. ಅವು ಭಗವಂತ ಇವು ಯಾವ ಭೋಗ ಕೊಡಾಕ ಯೋಗ್ಯ ಆಗ್ಯಾವು ಅಂತ ಜನ್ಮವನ್ನು ಕೊಡ್ತಾನಂತ. ಎಷ್ಟೋ ಅದಾವು. ನಾವು ಅನೇಕ ಜನ್ಮ ಮನುಷ್ಯ ಜನ್ಮ ಹುಟ್ಟಿ ಬಂದಂತವು ಬೀಜ ರೂಪದೊಳಗಾಗಿ ಈ ಬಯಲಿನೊಳಗ ಬೀಜ ರೂಪವಾಗಿ ಅವ್ಯಕ್ತ ಅದಾವು. ಆದ್ರ ಅವು ಎಷ್ಟೋ ಅದಾವಂತ. ಅವು ಎಲ್ಲಾ ಜೀವರಾಶಿಗಳನ್ನ ಯಾವುದು ಪಕ್ವಾಗ್ಯದ ನೋಡ್ರಿ. ಭಗವಂತನ ಎಂತ ಕಾರ್ಯ ನಮ್ಮ ಹೃದಯದೊಳಗೆ ಇದ್ದು ಮಾಡ್ತಾನ ಅಂದ್ರ ಭಗವಂತನ ಶಕ್ತಿ ಎಷ್ಟಂತ ತಿಳ್ಕೊಬೇಕು. ನಾವು ಈ ಏನೋ ತುಡುಗ ಕಳುವ ಮೋಸ ಮಾಡೋ ಮುಂದೆ ಎಲ್ಲಿ ಯಾರು ನೋಡ್ತಾರೆ ಏನ್ ಮಾಡ್ತಾರ ಏನೇನೋ ಕಾರ್ಯ ಮಾಡ್ತೇವೆ. ಸರ್ಕಾರಕ್ಕೆ ಇಲ್ಲದ ಕಾಗದ ಪತ್ರ ಸುಳ್ಳು ಹೇಳಿ ಏನೇನೋ ರೊಕ್ಕ ಉಳಿಸ್ತೇವೆ. ಆದ್ರ ಭಗವಂತ ಅದನ್ನ ಎಲ್ಲವನ್ನೂ ನೋಡ್ತಿರ್ತಾನ ಅನ್ನುವಂಥದ್ದನ್ನ ತಿಳ್ಸಾಕ ಆ ಭಗವಂತ ನಾನು ಎಲ್ಲವೂ ನನಗ್ ಗುರ್ತಿರ್ತದ. ಯಾಕ? ನಾನು ಅರುಸ್ವರೂಪ ಇದ್ರಲಿಂದ ನನಗೆಲ್ಲ ಜ್ಞಾನ ಇರ್ತದ. ಮುಕ್ತಾದಿ ವಿಷಯಗಳು 36 ತತ್ವಗಳಲ್ಲಿ ಸಕಲ ಕರ್ಮ ಫಲಗಳಲ್ಲಿ ಪ್ರೀತಿ ಅಪ್ರೀತಿಗಳು ಎರಡನ್ನೂ ಬಿಟ್ಟವನೇ ಇವಿಗೆ ಆರೂಢ. ಅಂದ್ರ ಈ ಕಡೆ ಪ್ರೀತಿನೂ ಇಲ್ಲ, ಈ ಕಡೆ ವಿಷಯಾದಿಗಳಲ್ಲಿ ದ್ವೇಷನೂ ಇಲ್ಲ.
ಎರಡೂ ನನ್ನೊಳಗಿರುವಂತ ತೋರುವಂತ ಇವು ದೃಶ್ಯ ಪದಾರ್ಥಗಳು, ಇವು ಮನಸ್ಸಿನ ಕಾರ್ಯಗಳು, ನಾನು ಆತ್ಮನೇ ಇದೀನಿ ಅನ್ನುವಂಥದ್ದನ್ನ ಕಂಡುಕೊಂಡಾಗ ಇವು ಏನಾಗ್ತದೆ, ಅಂತವನಿಗೆ ಆರೂಢನಬೇಕು. ಅವಾಗ ಮಾಡಬೇಕಾದ ಕರ್ತವ್ಯನೂ ಇಲ್ಲ, ನಮ್ಗೆ ನೇಮನೂ ಇಲ್ಲ, ಶಾಸ್ತ್ರ ಹೇಳ್ಬೇಕು ಕೇಳ್ಬೇಕು ಅನ್ನೋದು ಇಲ್ಲ. ಅವ ಆರೂಢ ಸ್ಥಿತಿಯನ್ನು ಹೊಂದಿರ್ತಾನ. ಹೇಳಿದ್ರು ಕೂಡ ಅವ್ಗೇನು ಬಾಧ ಇಲ್ಲ, ಅವ ಪ್ರಪಂಚ ಕರ್ಮಾದಿಗಳನ್ನು ಮಾಡಿದ್ರು ಅವ್ಗೇನು ಬಾಧ ಇಲ್ಲ ಅನ್ನುವಂಥ ಇದನ್ನು ನಮ್ಗೆ ನಿಶ್ಚಯ ಇರಬೇಕು. ಮತ್ತ ಅವನು ಮಾಡ್ತಾನಲ್ಲ ಅಂತೇಳಿ ಅವ ಸುಟ್ಟು ಬೀಜದಾಗಿ ಮಾಡ್ತಾನ, ಅವನು ಕರ್ಮ ಮಾಡ್ತಾನ. ಕರ್ಮ ಮಾಡಿದ್ರಲ್ಲಿ ಬಹುಕ್ ಬೀಜ ಇಲ್ಲ, ನಿವೃತ್ತಿ ಹೊಂದ್ಯಾನ. ಆ ಕರ್ಮದಿಂದ ಅವ್ ಏನಾಗ್ಯಾನ, ನಿವೃತ್ತಿ ಹೊಂದ್ಯಾನ. ಜ್ಞಾನದಿಂದ ಅವು ಎಲ್ಲವೂ ನಿವೃತ್ತಿ ಆಗ್ತಾವು ಅನ್ನುವಂಥದ್ದನ್ನ ಇಲ್ಲಿ ಒತ್ತಿ ಕೊಟ್ಟು ಹೇಳ್ಕೋತ ಬಂದಾರ. ಹಂಗ ನೀ ಯಾವುದೇ ಮಾಡು, ಪ್ರಪಂಚರ ಮಾಡು, ನೀ ಶಾಸ್ತ್ರದ ಹೇಳು, ಇವ್ ಎರಡೂ ಮಿಥ್ಯ. ಎರಡನ್ನು ಅರಿಯುವನು ನಾನು, ಆತ್ಮ ನಾನು, ಎರಡನ್ನು ತಿಳಿಯವನು ನಾನು. ಆತ್ಮ ಹೆಂಗದೇನೆ ಅಂದ್ರ, ನಾನು ಅವಯಗಳಿಲ್ಲ, ನನಗೆ ಯಾವ ಕರ್ಮನೇ ಆಗುದಿಲ್ಲ, ಅದು ಗಟ್ಟಿರ್ಬೇಕು. ಇವು ಇಂದ್ರಿಯಗಳು ಚಿದಾಭಾಸನು ಕೂಡಿ ದೇಹಾದಿಯವರೆಗಳು ಮಾಡ್ತಾವು, ಸೂಕ್ಷ್ಮ ಶರೀರ ಮಾಡ್ತದ. ನಾನು ಅದನ್ನ ಅರಿಯವನು ನಾನು ಅನ್ನುವಂಥದ್ದನ್ನ ನಮ್ಗೆ ಗಟ್ಟಿ ಆಯ್ತು ಅಂದ್ರ ಅದೇ ಸ್ವಪ್ನ ಅವಸ್ಥೆ, ಜಾಗೃತ ಅವಸ್ಥೆ. ಅವು ಎರಡೂ ಕೂಡ ಆ ಯಾವ ಆನಂದವನ್ನು ಅನುಭವಿಸ್ತಿದ್ದವ ಸೂಕ್ಷ್ಮ ಶರೀರ, ಇದು ಅದು ಯಾವ್ದು ಸೂಕ್ಷ್ಮ ಶರೀರ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರದೊಳಗೆ ಏನೈತಲ್ಲ ತನ್ನ ಇರುವಿಕೆ, ಆತ್ಮನ ಇರುವಿಕೆ ಅದಲ್ಲ, ಆ ಆತ್ಮನ ಇರುವಿಕೆಯನ್ನ ಜಾಗೃತದೊಳಗನು ಮತ್ತ ಸ್ವಪ್ನದೊಳಗನು ಅನುಭವಿಸ್ತಾನ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಸ್ಪಷ್ಟ ಮಾಡ್ಕೊಳ್ಳೋಣ. ನಮ್ಗ್ ಸ್ವಪ್ನದಾಗ ವಾಸನ ಮ್ಯಾಗ ಬರ್ತಿರ್ತಾವ. ಮೊದಲಿನ ವಾಸನ ಇರ್ಲಿ, ಈಗ ಮಾಡಿದ ವಾಸನ ಅಲ್ಲಿ ಇರ್ತದ. ಜ್ಞಾನ ಆಯ್ತು ಅಂದ್ರ ಅಲ್ಲಿ ಕರ್ಮ ರಾಶಿನೇ ಸುಟ್ಟಿರ್ತಾವ. ಅವ್ ಯಾವ್ದು ಬರ್ತದಂದ್ರ ಈ ಆನಂದವನ್ನೇ ಸ್ವಪ್ನದೊಳಗನು ಕೂಡ ಆನಂದವಾಗಿ ನಿದ್ದೆ ಮಾಡ್ತಾನ, ಆನಂದವಾಗಿ ಇರ್ತಾನ. ಜಾಗೃತಗ್ ಬಂದ್ರು ಕೂಡ ಅವ ಆ ಈ ದೇಹಾದಿ ಪ್ರಪಂಚ ಮಿಥ್ಯ ಅಂತ ತಿಳ್ಕೊಂಡಾಗ ಪ್ರಪಂಚ ಮಾಡಿದ್ರು ಕೂಡ ಅವ್ನಿಗೆ ಯಾವುದು ನೋವಾಗಂಗಿಲ್ಲ, ಅದೇ ಸ್ಥಿತಿಯನ್ನು ಅನುಭವಿಸ್ತಾನ. ಯಾವುದು ಕಾರಣ ಸೂಕ್ಷ್ಮ ಶರೀರದ ಸ್ಥಿತಿಯನ್ನೇ ಅವ ಅನುಭವಿಸ್ತಾನ. ತನ್ನ ಸ್ಥಿತಿ ಅಂದ್ರೆ ಆತ್ಮನ ಸ್ಥಿತಿಯನ್ನೇ ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಜಾಗೃತಗಳು ಅನುಭವಿಸ್ತಾನ. ಅಂತವ್ಗೆ ಏನಾಗಬೇಕು, ಆರೂಢನಿರ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಮುಂದೆ ಏನ್ ಹೇಳ್ತಾರಂದ್ರ 5ನೇ ನುಡಿ ಒಳಗ ಕರ್ಮೋಪಾಸನ ಫಲಗಳು ವಿಕಲ್ಪಗಳು ಆರೂಢ ಇರುವುದಿಲ್ಲ. ತನಗೆ ನಿಖಳ ಕರ್ಮದೊಳ್ ವಿಷಯಗಳೊಳ್ ಸಂಕಲ್ಪ ವಿಕಲ್ಪನೆ ಜನಿಸದೆ ಸರ್ವಸಮ್ಮತ ಬಾಳ್ವೆ ಉಳ್ಳವನು ತಾನೇ ಆರೂಢ ನೆನಪುವನು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಪ್ರಾರಬ್ಧ ಕರ್ಮದಿಂದ ಪ್ರಾಪ್ತವಾದ ಸಕಲ ಇಹಪರ ಭೋಗಗಳು ವಿಷಯಾದಿಗಳಲ್ಲಿಯೂ ಇದು ಸುಖಕರ, ಇದು ದುಃಖಕರ ಎಂಬ ಕಲ್ಪನಾತ್ಮಕ ಭಾವನೆ ಇಲ್ಲದೆ ಸರ್ವನಾಮ ರೂಪಾತ್ಮಕ ಇದು ಪ್ರಪಂಚ ಮಿಥ್ಯಾದ. ಅಸ್ಥಿ ಭಾತಿ ಪ್ರಿಯ ಎಂಬ ಆತ್ಮನ ಅನುಸಂಧಾನವನ್ನು ಮಾಡುತ್ತಾ ಯಾವಾಗಲೂ ನಾನು ಹೆಂಗದೇನಿ, ಅಸ್ಥಿ ಭಾತಿ ಪ್ರಿಯ, ಸತ್ತು ಚಿತ್ತು ಆನಂದ. ಅಸ್ಥಿ ಅಂದ್ರ 3 ಕಾಲ ಇರುವಂತದ್ದು. ಅಸ್ಥಿ ಅಂದ್ರ ಅದು 3 ಜಾಗ್ರ ಸ್ವಪ್ನ ಸುಷುಪ್ತಿ ಒಳಗಿರುವುದು ಯಾವುದು ಅಸ್ಥಿ. 3 ಕಾಲ, ಭೂತ್ಕಾಲ ಭವಿಷ್ಯತ್ ಕಾಲ ತ್ರಿಕಾಲ ಅಬಾಧಿತಂ ಸತ್ಯ. ಚಿತ್ತು ಅಂದ್ರ ಯಾವಾಗಲೂ ಸ್ವಯಂ ಪ್ರಕಾಶವಾಗಿ ಬೆಳಗುವುದು. ಅದು ಯಾರ ಬೆಳಕು ಅಂದ್ರ ಆತ್ಮನ ಬೆಳಕು, ನನ್ನ ಬೆಳಕು. ಇವು ಸೂರ್ಯ ಚಂದ್ರರು ಕೂಡ ನನ್ನ ಬೆಳಕು ತಗೊಂಡು ಬೆಳಗ್ತಾರ ಅನ್ನುವಂಥದ್ದನ್ನ ನಂದು ಸ್ವಯಂ ಪ್ರಕಾಶ. ಇವೆಲ್ಲ ಸೂರ್ಯ ಚಂದ್ರ ಲೈಟ್ ಕಂದಿಲ್ಲ ಇವೆಲ್ಲ ಪರಪ್ರಕಾಶ, ನನ್ನ ಪ್ರಕಾಶ ಅಲ್ಲ ಅನ್ನುವಂಥದ್ದನ್ನ ಇಲ್ಲೇನು, ನಾನು ಸ್ವಯಂ ಪ್ರಕಾಶನಿದ್ದೇನೆ. ನ ತದ್ಭಾಷತೆ ಸೂರ್ಯೋ ನ ಶಶಾಂಕ ನ ಪಾವಕಃ ಯದ್ಗತ್ವಾ ನಿರ್ವರ್ತಂತೆ ತದ್ಧಾಮಂ ಪರಮಂ ಮಮ. ನನ್ನ ಆತ್ಮನ ಸ್ಥಾನ ನಂದು ಹೆಂಗದ, ನನ್ನ ಧಾಮ ಅಂದ್ರ ಈ ಸೂರ್ಯ ಚಂದ್ರ ನಕ್ಷತ್ರಗಳು ನನ್ನ ಸತ್ತ ತಗೊಂಡು ಇವು ಬೆಳಗ್ತಾವ. ನನ್ನ ಧಾಮ ಅಂದ್ರೆ ಆತ್ಮನ ಧಾಮ ಅನ್ನುವಂಥದ್ದನ್ನ, ಆತ್ಮನ ಧಾಮ ನೀವ್ ಹೆಂಗ್ ಹೇಳ್ತೀರಿ, ಸೂರ್ಯ ಚಂದ್ರ ನಮ್ಗೆ ಹೆಂಗ ಅನುಭವಕ್ಕೆ ಬರ್ಬೇಕು ಅಂದ್ರ ನಾವಿವತ್ತು ಸ್ವಪ್ನ ಅವಸ್ಥೆ, ಎಲ್ಲರಿಗೂ ಒಂದು ಅವಸ್ಥೆ ಅದ. ಆ ಅವಸ್ಥೆದೊಳಗ ಎಲ್ಲಾ ಸೂರ್ಯ ಚಂದ್ರಗಳು ಯಾರು ಹುಡ್ಸ್ಯಾರ, ನಾವ್ರ ಕೌದಿ ಹೊಚ್ಕೊಂಡ್ ಮಕ್ಕೊಂಡಿವಿ. ಈ ತೋರುವಂತ ಮಿಥ್ಯ ಶರೀರ ಅಲ್ಲಿ ನೀ ಏನ್ ತಯಾರು ಮಾಡಿ, ಎಲ್ಲಾ ಸೂರ್ಯನ ಚಂದ್ರನ ತಯಾರು ಮಾಡಿ ಬಿತ್ತಿ ಬೆಳಿತಿ ಎಲ್ಲಾ ಭೋಗ ಮಾಡ್ತಿ. ಅದು ಯಾರ ಬೆಳಕು? ನಿನ್ನ ಬೆಳಕು, ಸ್ವಯಂ ಪ್ರಕಾಶಿನಿ ಆತ್ಮನಿದೆ ಅಂತ ನನ್ಗೆ ಅನುಭವಕ್ಕೆ ಬರೋದು. ನಾನು ಹಂತ ಉಳ್ಳವನು, ನಾನು ನ ತದ್ಭಾಷತೆ ಸೂರ್ಯೋ ನ ಶಶಾಂಕ ನ ಪಾವಕಃ ಯದ್ಗತ್ವಾನ್ ನಿರ್ವರ್ತಂತೆ ತದ್ಧಾಮ. ನನ್ನ ಧಾಮ ಅಂದ್ರೆ ಆತ್ಮನ ಸ್ಥಾನ ಅಂತದ. ನಾನು ಹಂತ ಉಳ್ಳವನದೀನಿ, ನನ್ನ ಸ್ವರೂಪ ಹಿಂಗದ ಅನ್ನುವಂಥದ್ದನ್ನ ತಿಳಿಸುವುದಕ್ಕಾಗಿ ಅನೇಕ ರೀತಿ ಪರಮಾನುಭೂತಿ ನಮಗ ಅನುವನ್ನ ಒಂದೊಂದು ಮುಂದಕ್ಕೆ ತರ್ಕೋತ ನಿನಗ ಸಾಕ್ಷಿ ಒಳಗೆ ನಿತ್ತು ನೋಡುವಂತ ಜ್ಞಾನ ಜಾಗೃತ ಒಳಗೆ ಬತ್ತು ಅಂದ್ರ
ನಿನಗೆ ಆರೂಢನಬೇಕು, ಜೀವನ್ ಮುಕ್ತನಬೇಕು ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ತಾರ. ಮುಂದ ಇಲ್ಲಿ ಏನ್ ಹೇಳ್ದಂಗಾಯ್ತು, ಪ್ರಾರಬ್ಧ ಕರ್ಮದಿಂದ ಪ್ರಾಪ್ತವಾದ ಸಕಲ ಇಹದೊಳಗಾಗ್ಲಿ ಪರದೊಳಗಾಗ್ಲಿ ಈ ಎಲ್ಲಾ ಭೋಗಗಳು ಹೆಂಗದವಪ್ಪ ಅಂದ್ರ, ಇರಪ್ಪ ಭೋಗಗಳು ವಿಷಾದಿಗಳಲ್ಲಿಯೂ, ಇದು ವಿಷಾದಿಗಳಲ್ಲಿಯೂ ಇದು ಸುಖಕರ, ಇದು ದುಃಖಕರ ಎಂಬ ಕಲ್ಪನಾತ್ಮಕ ಭಾವನೆಯಿಂದ ಅವಾಗಿದು ಸುಖ ಅದ, ಇದು ದುಃಖ ಅದ, ಎರಡು ಕಲ್ಪನೆಯೊಳಗದಾವ, ಸಂಕಲ್ಪ ವಿಕಲ್ಪನೆ ಒಳಗ, ನನ್ನೊಳಗಿಲ್ಲ. ಇವು ನಾನು ಇದಕ್ ಹೊರತಾದವದೀನಿ, ಇದು ದೇಹಕ್ಕದವು, ನನಗಿಲ್ಲ ಅನ್ನುವಂಥದ್ದು ಹಿಂಗ್ ಭಾವ ಮಾಡ್ಕೊಂಡವಂಗ ಈ ಸರ್ವನಾಮ ರೂಪಾತ್ಮಕ ಜಗತ್ತು ಹೆಂಗದ, ಮಿಥ್ಯ ಅದ, ಸುಳ್ಳದ. ಮತ್ತ ಸತ್ಯ ಯಾವ್ದು ಅಂದ್ರೆ ಅಸ್ಥಿ ಭಾತಿ ಪ್ರಿಯ, ಇರುವುದು ನಾನೇ ಸ್ವಯಂ ಪ್ರಕಾಶ, ನಾನೇ ಪ್ರಿಯ ಅಂದ್ರೆ ನಾನೇ ಆನಂದ ಸ್ವರೂಪನಿದೀನಿ. ಇವು ನಾಮ ರೂಪಗಳು ಹೆಂಗದಾವು, ನಾಮ ಮತ್ತು ರೂಪ ಇವು ಅದಾವು ಅಂತೇಳಿ, ಇದು ಐತಿ ಅಂತೇಳಿ ನಾಮ ಅದ, ಇದು ಇದಂ ಅಸ್ಥಿ, ಇದು ಐತಿ, ಇದು ಐತಿ ಅಂತೇಳಿ ನಮ್ಗೆ ಏನಾಗ್ಯದ, ಇದು ಪ್ರಿಯ ಆಗಿ ತೋರ್ತದ. ಪ್ರಿಯ ಆಗ್ಯದ ಅಂದ್ರೆ ಅದಕ್ಕೆ ಬೇಕಾಗ್ತದ, ಬೇಕೈತಿ ಅಂದದಕ್ಕ ಅದು ಪ್ರಿಯ ಅದಂದ್ರೆ ನಮ್ಗೆ ಬೇಕಾಗ್ತದ, ಬೇಕಾಗ್ತಂದ್ರೆ ಅದಕ್ಕೊಂದು ನಾಮ ಅದ, ನಾಮ ಅದೊಂದು ರೂಪ ಅದ. ಇವು ನಾಮ ರೂಪಗಳು ಮಾಯ ಅಂಶದ ಮಿಥ್ಯ ಅದಾವು. ಅಸ್ಥಿ ಭಾತಿ ಪ್ರಿಯ, ನಿನ್ನ ಇರುವಿಕೆ ಸ್ವರೂಪ ಜ್ಞಾನ ಅಲ್ಲಿ ಅದ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಇನ್ನಿಷ್ಟು ಗಟ್ಟಿ ಮಾಡ್ಕೋತ ಹೋಗ್ತಾರ. ಇಂಥವಂಗ ಆರೂಢನಬೇಕು. ಅಸ್ಥಿ ಭಾತಿ ಪ್ರಿಯನ ಒಪ್ಪಿಕೊಂಡವ. ನಾಮ ರೂಪಗಳು ತೋರುವ ಜಗತ್ತು ನಾಮ, ಮಿಥ್ಯದಕ್ಕೊಂದು ರೂಪ, ಇದೊಂದು ಶರೀರ, ಶರೀರಕ್ಕೊಂದು ರೂಪ, ಇದಕ್ಕೊಂದು ನಾಮ, ಶಂಕರಪ್ಪ ಅಂತ ನಾಮ, ಇದಕ್ಕೊಂದು ರೂಪ, ಇಷ್ಟ ಆಗಲ್ಲ, ಇಷ್ಟು ವಯಸ್ಸು, ಇದಕ್ಕೊಂದು ರೂಪ. ಇವು ನಾಮ ರೂಪಗಳು ಒಂದ್ ದಿವ್ಸ ಇಲ್ಲಾರ್ದಂಗ ಆಗ್ತಾವು. ಇದ್ರೊಳಗಿರುವಂತ ಚೇತನ ಅಸ್ಥಿ ಭಾತಿ ಪ್ರಿಯ ಯಾವಾಗಲೂ ಇರ್ತದ ಅನ್ನುವಂಥದ್ದನ್ನ ನಾವು ಹಿಂಗ್ ತಿಳ್ಕೊಂಡೇವಂದ್ರ ನಾವು ಹುಟ್ಟದವರು ಅಲ್ಲ, ನಮ್ಗೆ ಸಾವೇ ಇಲ್ಲ, ನಮ್ಗೆ ಸಾವಿಲ್ಲ ಅಂತ ದೃಢ ಗಟ್ಟಿ ಆಗ್ಬೇಕು. ನಾನು ಸಾಯವನಲ್ಲ, ಸಾಯವನು ನೋಡವನು ನಾನು. ಯಾಕ ನಾ ಪರಮಾನುಭೂತಿ ಓದಿನಿ, ಪರಮಾನುಭೂತಿ ತಿಳ್ಕೊಂಡಿನಿ. ನಾನು ಸಾವನ್ನ ನೋಡವನು, ಆದರೆ ನಾನು ಸಾಯವನಲ್ಲ, ನಾನು ಆತ್ಮ, ನಾನು ಶರೀರ ಅಲ್ಲ. ಶರೀರ ಸಾಯ್ತದ, ಶರೀರ ನನಗೇನಾಗಿದೆ, ನನ್ನ ಬಿಟ್ಟು ಪ್ರತ್ಯೇಕ ದೃಶ್ಯ ಅದ, ಇದನ್ನ ನೋಡವನು ನಾನು. ಇದಕ್ಕ ಇಲ್ಲಿ ಬತ್ತು ಜೀವ ಪ್ರಾಣಿ, ಇಲ್ಲಿ ಬತ್ತು ಇಲ್ಲಿ ಅದಂತ ಹೇಳ್ತೇನೆ. ಸಾಯರ್ ಮುಂದ್ ಮುಕ್ಕುತ್ ಹೇಳ್ತಾರ, ನಾ ಇಲ್ಲಿ ಬತ್ತು ಅಲ್ಲಿ ವೈಕದ ಹೊಕ್ಕದ ನೋಡ್ರಿ ಅಂತ ಹೇಳ್ತಿರ್ತಾನ. ಅಂದ್ರೆ ಈ ದೇಹ ಬಿಟ್ಟು, ಈ ದೇಹ ಕೃತಕೃತ್ಯನು. ಇಲ್ಲಿ ಏನ್ಬೇಕಂದ್ರ ಜನ್ಮ ಸಾರ್ಥಕ ಆಯ್ತಪ್ಪ, ನೀವ್ ಎಂತ ಸಾಧನೆ ಮಾಡ್ದಪ್ಪ, ನೀನು ಕೃತಕೃತ್ಯನು, ನಿನ್ನ ಜನ್ಮ ಪಾವನ ಆಯ್ತು, ಪುಣ್ಯಾತ್ಮ ನೀನು ಅಂತೇಳಿ ಹಂಗ ಜನ ಲೌಕಿಕದಾಗ ಹೋಗ್ತಾರ. ಹಂಗ ಅವ ಕೃತಕೃತನಾದ ಸಿದ್ಧನ, ಇಂಥ ಸಿದ್ಧನು ಯೋಗಿ ಎಂಬುದಾಗಿ ಅನೇಕ ಹೆಸರು. ಇವಾಗ ಸಿದ್ಧಾರೂಢರನ್ನು ಅಂತಾರ, ಸಿದ್ಧ ಅಂತಾರ, ಸಿದ್ಧಿ ಅಂತಾರ, ಮತ್ತ ಅನುಭವ ಇದು ಆರೂಢ ಅಂತಾರ, ಜ್ಞಾನಿ ಅಂತಾರ, ಅನೇಕ ಚೇತನ ಅಂತಾರ. ಏನೇನ ಅನೇಕ ಹೆಸರು ಅಂದ್ರೂ ಕೂಡ ಅವೆಲ್ಲವೂ ಕೂಡ ಒಂದೇ ಅರ್ಥ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ಕೊಳ್ಳೋಣ. ಇಲ್ಲಿ ಒಟ್ಟಾರೆ ಈ ಪದ್ಯ ನಮ್ಗ ತಿಳಿತು ಅಂದ್ರ ಎಲ್ಲವೂ ಕೂಡ ನಾವು ಅಭ್ಯಾಸಿ ಒಳಗದೇವು. ಏನ ಮೋಕ್ಷೀಯ ಲಕ್ಷಣದೊಳಗ ಪರಮ ಪೂಜ್ಯರು ತಿಳಿಸುತ್ತ ಬಂದ್ರ, ಅಂದ್ರ ಮೋಕ್ಷದ ವಿಷಯಗಳ ಮೇಲೆ ಪ್ರೀತಿ ಉಳ್ಳಾತನೆ ಮುಮುಕ್ಷು ಅಂತ ಹೇಳಿ. ಮುಂದ ಅಭ್ಯಾಸಿ ಲಕ್ಷಣಗಳನ್ನ ಏನ್ ಹೇಳ್ಕೊತ ಬಂದ್ರು, ಈ ದೇಹಾದಿಕ ಎಲ್ಲ ಸರ್ವ ಅನಾತ್ಮಕ ವರ್ಗಗಳೇನದಾವು ಇವೆಲ್ಲವೂ ಮಿಥ್ಯೆ ಅದಾವು, ನಾಟಕದಂತೆ ಅದಾವು. ಇವುಗಳ ಮೇಲಿನ ಪ್ರೀತಿಯನ್ನು ತೆಗೆದು ನಾನೇ ಆತ್ಮರತಿಯನ್ನು ಮೊದಲು ಮಾಡಿಕೊಂಡು ಲೋಕರತಿಯ ಕಡೆಗೆ ಸಕಲ ಪ್ರೀತಿ ವಿಷಯಗಳಲ್ಲಿ ವೈರಾಗ್ಯವನ್ನು ತಾಳುವುದೇ ಅಭ್ಯಾಸಿಯ ಲಕ್ಷಣ ಅಂತ ಹೇಳ್ಕೊತ ಬಂದ್ರು. ಇನ್ನು ಮುಂದ ಈ ಸೂತ್ರದಲ್ಲಿ ಅನುಭವಿ ಲಕ್ಷಣಗಳೇನು ಅಂತ ಹೇಳಿ, ಅನುಭವಿ ಅಂದ್ರೆ ಬಲ್ಲವನು, ಅನುಭವದಿಂದ ಜ್ಞಾನವನ್ನು ಪಡ್ತಕ್ಕಂಥವನು, ಆಳವಾದ ಅರಿವುಳ್ಳ ವ್ಯಕ್ತಿ ಆಗಿರ್ತಕ್ಕಂಥವನು, ಸತ್ಯವನ್ನೇ ಪ್ರತಿಪಾದನೆ ಮಾಡ್ತಕ್ಕಂಥವನು ಅಂತ ಹೇಳ್ಕೊತ ಬಂದ್ರು. ಅರ್ಥಾತ್ ಅನುಭವಿ ಅಂದ್ರೆ ಆತ್ಮಜ್ಞಾನಿ, ಪರಿಣಿತ, ನುರಿತವ. ಎದರ ನುರಿತವ? ತನ್ನನ್ನು ತಾನು ತಿಳಿದುಕೊಳ್ಳೋದ್ರಲ್ಲಿ ನುರಿತವ. ಹಾಗಾಗಿ ಅವನ ಲಕ್ಷಣಗಳೇನಿರ್ತಾವು ಅಂತಂದ್ರ ಅವ ಈ ದ್ವೈತ ಅದ್ವೈತಗಳ ಎರಡರ ಮೇಲೇನೂ ಪ್ರೀತಿಗಳಲ್ಲದೆ ಉದಾಸೀನನಾಗಿರತಕ್ಕಂಥವನು. ಯಾಕಂದ್ರ ಅದನ್ನ ಅರ್ಥಂತವನು. ಅನುಭವಿ ಅಂದ್ರೆ ಬಲ್ಲವನು ಅಂತ ಹೇಳಿ ಅವನ ಲಕ್ಷಣಗಳನ್ನ ಅಪ್ಪರು ಬಹಳ ಸರಳವಾಗಿ ಬಹಳ ತಿಳಿಸುವತ್ತು ಬಂದ್ರು. ಯಾಕಂತಂದ್ರ ಅವ ಯಾವಾಗಲೂ ಆತ್ಮಸ್ವರೂಪದಲ್ಲಿಯೇ ರಮಿಸ್ತಿರ್ತಾನ. ಅವ ಅಚಿಂತಿಯಾಗಿರ್ತಾನ, ಸಂಶಯಾದಿಗಳೆಲ್ಲವನ್ನೂ ತೆಗೆದಿರ್ತಾನ, ಔದಾರ್ಯವಾಗಿ ನಿರ್ತಾನ,
ಮತ್ತ ಸಮತೆಯನ್ನ ಕಾಣ್ತಿರ್ತಾನ. ಯಾರು? ಅವನೇ ಅನುಭವಿ. ಅನುಭವಿ ಅಂದ್ರ ಸ್ಮೃತಿ, ಸ್ಮರಣದಿಂದ ಮಾತ್ರ ಯಾವ ವಸ್ತುವನ್ನ ನಾವು ಸ್ಮರಣೆ ಮಾಡುವುದರಿಂದ ಮರವು ನಿವೃತ್ತಿ ಆಗ್ತದ. ಆ ಸ್ಮರಣೆಯಲ್ಲಿ ಸ್ವಸ್ವರೂಪದ ಅರಿವಿನ ಆಕಾರ ಆ ಸ್ಮರಣೆ ಹೊಂದಿರ್ತದ. ಆದ್ರೆ ಇಲ್ಲಿ ಸ್ಮೃತಿ ಅನ್ನೋದು ಬಹಳ ಮುಖ್ಯ. ಯಾಕಂತಂದ್ರ ಸ್ಮೃತಿಯಿಂದ ಒಬ್ಬರಿಗೆ ಹೇಳುವಾಗ ಸ್ವಸಾಕ್ಷಾತ್ಕಾರವಾಗುವುದೇ ಸ್ಮೃತಿ ಅಂದ್ರ ಭಗವಂತನಿಂದ ಬಂದಂತ ನೇರ ಮಹಾವಾಕ್ಯಗಳು ಅಂತ ಹೇಳ್ಕೊತ ಬಂದಾರ. ಹಾಗಾಗಿ ಈ ಸ್ಮೃತಿ, ನಾವು ಇಷ್ಟು ದಿನ ನಮ್ಮ ಸ್ಮರಣೆಯಲ್ಲಿ ಏನಿತ್ತು, ಈ ದೇಹಾದಿಕ ಪ್ರಪಂಚಾದಿಗಳೆಲ್ಲವೂ ಸತ್ಯ, ಅನಾತ್ಮಕ ವಸ್ತುಗಳ ಮೇಲೆ ನಮ್ಮ ಪ್ರೀತಿ, ಅವೆಲ್ಲವನ್ನು ತೆಗೆದೊಗೆದು ಅವೆಲ್ಲವೂ ಅನಿತ್ಯ ಇದಾವು, ಅಸತ್ಯ ಇದಾವು. ಆ ಸ್ಮರಣೆಯಲ್ಲಿದ್ದಂತ ಅನಾತ್ಮಕ ವಸ್ತುಗಳವನ್ನ ನಿರ್ಗಮಿಸಿ ಅವು ನಿವೃತ್ತಿ ಮಾಡಿ ನಾನೇ ಸರ್ವಕ್ಕೂ ಕಾರಣಕರ್ತ ಅದೀನಿ, ನಾನೇ ಸರ್ವಕ್ಕೂ ಅಧಿಷ್ಠಾನ ಅದೀನಿ, ಇವೆಲ್ಲವೂ ತೋರುವಂತವು, ನಾನು ನೋಡುವಂತವನು ಎಂಬತಕ್ಕಂತ ನಿಜ ಜ್ಞಾನವನ್ನು ಪಡೆದುಕೊಂಡಂತವನೇ ಅನುಭವಿ. ಈ ಸ್ಮರಣೆ ಆಯ್ತಂದ್ರ ನನಗೇನಾತದ್ ನೋಡ್ರಿ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸರ್ವಂ ಕಲ್ವಿದ್ವಂ ಬ್ರಹ್ಮ. ಇವೆಲ್ಲವೂ ಸ್ಮರಣೆಯಲ್ಲಿ ನನಗ ನಿಶ್ಚಯ ಆಯ್ತು ಅಂತಂದಾಗ ಪದಾರ್ಥಗಳ ಮೇಲಿನ ಕಲ್ಪನೆಗಳೆಲ್ಲವೂ ಅನಿತ್ಯದವು ಎಂಬತಕ್ಕಂಥದ್ದನ್ನ ಇಚ್ಛೆ ನನ್ನಲ್ಲಿ ಆಯ್ತು ಅಂತಂದಾಗ ಅವಾಗ ಏನಾಗ್ತದ, ನಾನು ಪರಿಶುದ್ಧನಾಗ್ತೀನಿ, ಪರಿಪೂರ್ಣನಾಗ್ತೀನಿ, ಸರ್ವ ಸಂಶಯಾದಿಗಳೆಲ್ಲವೂ ನನ್ನಲ್ಲಿ ನಿವೃತ್ತಿ ಆಗ್ತವು. ಇವೆಲ್ಲವುಗಳನ್ನು ಹೊಂದಿದವನೇ ಅನುಭವಿ ಅಂತ ಹೇಳಿ. ಇವು ಅನುಭವಿ ಯಾವ ರೀತಿ ವ್ಯವಹಾರದಲ್ಲಿ ಇರ್ತಾನಂದ್ರೆ, ಇವೆಲ್ಲವೂ ಕರ್ಮ ಉಪಾಸನೆಗಳ ಅವು ಬರ್ತಕ್ಕಂಥ ಫಲಗಳ ಮೇಲೆ ಮತ್ತು ಜನನಾದಿಗಳಲ್ಲಿ ಬರ್ತಕ್ಕಂಥ ದುಃಖ ಯಾವುಗಳನ್ನು ಅಪೇಕ್ಷೆ ಹೊಂದದೆ ಕೇವಲ ಸದ್ಗುರುವಿನ ಉಪದೇಶದಿಂದ ತನ್ನ ಸ್ವಸ್ವರೂಪದ ಸ್ಮರಣೆ ಮಾತ್ರದಿಂದ ಸರ್ವ ಸಂಶಯಾದಿ ಎಲ್ಲವುಗಳನ್ನು ತೆಗೆದೊಗೆದು ಸದಾ ಅವ ಸ್ವಲ್ಪ ಆನಂದದಲ್ಲೇ ಇರ್ತಕ್ಕಂಥವನೇ ಅನುಭವಿ ಅಂತ ಹೇಳ್ಕೊತ ಬಂದರು. ಅರ್ಥಾತ್ ಅವ ಏನಾಯ್ತು, ಆತ್ಮರತಿಯಲ್ಲಿ ಇದ್ದುಕೊಂಡು ಇವು ಲೋಕದಲ್ಲಿ ಇರ್ತಕ್ಕಂಥ ಇವೆಲ್ಲವೂ ನಚ್ಚುಗಳು, ಲೋಕದ ದೇಹದ ಇವೆಲ್ಲವನ್ನ ನಿರೀಕ್ಷೆಗಳತ್ತ ತಿಳಿದುಕೊಂಡು ಇವುಗಳ ಮೇಲೆ ವೈರಾಗ್ಯ ಉಳ್ಳವನಾಗಿ ಇರ್ತಾನ ಎಂಬತಕ್ಕಂಥದ್ದೇ ಅನುಭವಿ ಅಂತ ಹೇಳಿದ್ರು. ಇನ್ನು ಮುಂದ ಆರೂಢ ಅಂದ್ರ ಅವ ಈರೂಢಿಲ್ಲವ, ಆರೂಢನೆ, ಭಗವಂತನನ್ನ ಹತ್ತಿದವನೇ, ಭಗವಂತನನ್ನ ಕೂಡಿದವನೇ. ಅದೇ ತಾಯಿ ಹೇಳ್ತಾಳ ನೋಡ್ರಿ, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ನಾನು ಚೆನ್ನ ಮಲ್ಲಿಕಾರ್ಜುನಿಗೆ ತೊಡಿಗೆಯಾದೇನು ಎನ್ನುವ ಹಾಗೆ ಅವ ಭಗವಂತನ ಪ್ರಿಯನೇ. ಜ್ಞಾನೀಚ ಭರತರ್ಷಭ, ಯಾವ ಜ್ಞಾನವಂತನೋ, ಯಾವ ಆರೂಢನಾಗಿರ್ತಾನೋ, ಸಕಲ ತತ್ವಾರ್ಥಗಳ ಮರ್ಮಗಳನ್ನ ಅರ್ಥಕೊಂಡವನು ಇರ್ತಾನೋ, ಈ ಲೋಕ ಪರಲೋಕದಲ್ಲಿ ಎಲ್ಲವುಗಳ ಮೇಲೆ ಅಪ್ರೀತಿ ವೈರಾಗ್ಯ ಉಳ್ಳವನಾಗಿರ್ತಾನೋ, ಅವನು ಭಗವಂತನಿಗೆ ಆವರಣಗಳನ್ನೇ ಆಗಿರ್ತಾನ, ಭಗವಂತನ ಹೃದಯನೇ ಅವನೇ ಆಗಿರ್ತಾನ. ಸ್ವಸಾಕ್ಷಾತ್ಕಾರದ ಅನುಭವವನ್ನು ಹೊಂದಿರತಕ್ಕಂಥವನು. ಅಹಂ ಬ್ರಹ್ಮಾಸ್ಮಿ, ನಾನೇ ಇದ್ದೇನೆ, ಬ್ರಹ್ಮನೇ ನಾನೇ ಇದ್ದೇನೆ ಎಂಬತಕ್ಕಂಥ ನಿಜ ಅರ್ಥವನ್ನು ಅರ್ಥಕೊಂಡವನು. ಬ್ರಹ್ಮವಿತ್ ಬ್ರಹ್ಮ ಹೈವ ಭವತಿ, ಬ್ರಹ್ಮವನನ್ನು ತಿಳಿದುಕೊಂಡವನು ಬ್ರಹ್ಮನೇ ಆಗಿರುವನು, ಬ್ರಹ್ಮಜ್ಞಾನಿಯೇ. ಆತನೇ ಆರೂಢ. ಆ ಆರೂಢನಿಗೆ ಏನಾರ ಇವೆಲ್ಲ ಶರೀರಾದಿಗಳಾಗಲಿ, ಲೋಕದ ಜಗತ್ತಿನ ವಿಷಯಗಳಾಗಲಿ ಅವುಗಳ ಮೇಲಿನ ರತಿನೂ ಇಲ್ಲ, ಪ್ರೀತಿನೂ ಇಲ್ಲ. ತನ್ನಷ್ಟಕ್ಕೆ ತಾವು ತೋರಿ ಆಡತಕ್ಕಂತ ನಿಜ ಸತ್ಯವನ್ನು ಅರ್ಥಕೊಂಡವನು. ಸರ್ವಕ್ಕೂ ನಾನೇ ಸಾಕ್ಷಿ ಇದೀನಿ, ಪ್ರತ್ಯೇಕ ಆತ್ಮನ ಸ್ವರೂಪನೇ ನಾನೇ ಇದೀನಿ ಅಂತೇಳಿ ಯಾವನು ಬಲ್ಲಿ ದೃಢ ಆಗ್ತದ. ಆರೂಢನೆ ಅಂತಂತ ಆರೂಢನು ನಮ್ಮ ಸಿದ್ಧಾರೂಢಪ್ಪಾಜಿಯವರು, ಬಸವಣ್ಣನವರು ಸಾಕಷ್ಟು ಮಹಿಮಾ ಪುರುಷರಾಗಿ ಹೋಗ್ಯಾರ. ಎಲ್ಲ ನಮ್ಮ ನಿಜಗುಣಾನಂದ ಶಿವಗಳು ಇವರೆಲ್ಲ ಏನು ಆರೂಢರೇ. ಇವರೆಲ್ಲಲ್ಲೂ ಆ ಪರಮಾತ್ಮನ ಸ್ವಸ್ವರೂಪದಿಂದಲೇ ಇರ್ತಕ್ಕಂಥವ್ರು. ಅವ್ರಿಗೆ ಏನಾರ ಆಸೆ ಇರ್ತದಂದ್ರೆ ಏನಿರ್ತದ, ಅವ್ರಿಗೆ ಎಲ್ಲವನ್ನು ಆಸೆಯನ್ನ ಅಳತಕ್ಕಂಥವ್ರು. ಅವ್ರ ದೇಹಾಂದ್ರಿಗಳೆಲ್ಲವನ್ನು ತುಚೆ ಕಂಡಿರ್ತಾರ. ಶಬ್ದಾಧಿಕ ವಿಷಯಗಳಿವೆ, ಇವೆಲ್ಲವೂ ಜಗತ್ತಿನ ಬೀಜ, ಇವೆಲ್ಲವೂ ಬಂಧನಕ್ಕೆ ಕಾರಣವಾದಂಥವು. ಈ 36 ತತ್ವಗಳು ಸಹ ಇವೆಲ್ಲವೂ ನನ್ನಿಂದ ಅರಿಸಿಕೊಳ್ತಕ್ಕಂಥವು. ಎಲ್ಲವೂ ದೇಹಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಇವ್ಯಾವು ನನಗಿಲ್ಲ. ನಾನು ಅಚಲನು, ನಾನು ಅಕ್ರಿಯನು, ನಾನು ಸದಾ ಶುದ್ಧ ಬುದ್ಧ ಮುಕ್ತನಾಗಿರ್ತಕ್ಕಂಥವನು. ಸಕಲ ಕರ್ಮಗಳಲ್ಲಿ ಆಸೆ ಪಡ್ತಾರ. ನಾನು ಬೇಕು ಬೇಡ ಎಂಬ ಉಭಯಗಳನ್ನ ಅಳಿದು ಹ್ಯಾಂಗ್ ಚನ್ನಬಸವಣ್ಣವ್ರು ಹೇಳ್ತಾರ, ಆ ರೀತಿ ಅವರು ಇದ್ರೊಳಗೆ ಆಸೆನೂ ಇಲ್ಲ, ನಿರಾಶೆನೂ ಇಲ್ಲ. ಕರ್ಮದ ಮೇಲೆ ಎಂದರೆ ಆಸೆ ಪಡ್ತಾರ ಸಾಧ್ಯನೇ ಇಲ್ಲ. ಯಾಕಂತಂದ್ರ ಅವ್ರು ನಿಜದ ಅರ್ಥವನ್ನು ಬಲ್ಲಂತವ್ರು. ಇವೆಲ್ಲ ಕರ್ಮಗಳು ಪ್ರಾರಬ್ಧದ ಅನುವಾಗಿ ಬಂದು ಹೋಗ್ತಕ್ಕಂಥವು. ಆ ಪ್ರಾರಬ್ಧವನ್ನು ಎದುರಿಟ್ಟು ಅರಿತಕ್ಕಂಥವ್ರು, ಪ್ರಾರಬ್ಧದಲ್ಲಿ ನಿರ್ಲಿಪ್ತತೆಯನ್ನು ಹೊಂದಿರತಕ್ಕಂಥವ್ರು. ಅಂತ ಜ್ಞಾನಿಗಳೇ
ಆರೂಢರು ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ಹೇಳಿದ್ರು. ಆ ಕರ್ಮಗಳ ಮೇಲೆ ಅವರು ಸಂಕಲ್ಪ ವಿಕಲ್ಪನೆ ಮಾಡ್ತಾರ ಸಾಧ್ಯನೂ ಇಲ್ಲ. ಯಾಕಂತಂದ್ರ ಆ ಜ್ಞಾನವನ್ನ ಪಡ್ಕೊಂಡಿರ್ತಾರ. ಅದಕ್ಕಾಗಿ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾಸುತ ಕುರುತೆ ಅರ್ಜುನ ಹೇಳುವ ಹಾಗೆ ಅಂತ ಜ್ಞಾನ ಉದಯ ಆದಾಗ ಯಾವರೇ ಅವರಿಗೆ ಸಂಯುಕ್ತ ಆಗುತ್ತವನು ಎಂತ ಸಕಲಾದಿ ವಿಷಯಗಳು ಏನೇ ಬಂದ್ರು ಅವೆಲ್ಲ ಸುಟ್ಟು ಭಸ್ಮವಾಗಿ ಹೋಗಿರ್ತಕ್ಕಂಥವ್ರು ಸದಾ ಸ್ಮರಣೆಯಲ್ಲಿ ಆ ಚಿತ್ತದಲ್ಲಿ ಆತ್ಮಸ್ವರೂಪದ ಆಕಾರವಾಗಿ ಇರತಕ್ಕಂಥವ್ರು ಆರೂಢರು. ಅವರಿಗೆ ಸುಖನೂ ಇಲ್ಲ ದುಃಖನೂ ಇಲ್ಲ, ಸರ್ವಕ್ಕೆ ನಾನೇ ಅಧಿಷ್ಠಾನ ಅದಿನಿ ಎಂಬತಕ್ಕಂಥ ನಿತ್ಯ ನಿಧಜ್ಞಾನ ಮಾಡಿಕೊಂಡವರಿಗೆ ಅವ್ರಿಗೇನರೇ ಆದನಂದ್ರೆ ಏನೂ ಇಲ್ಲ, ಸದಾ ಆತ್ಮಾನುಸಂಧಾನದಲ್ಲಿ ಇರ್ತಕ್ಕಂಥವ್ರು ಆರೂಢರು. ಯಾಕಂತಂದ್ರ ಈ ರೂಪಾತ್ಮಕ ಪ್ರಪಂಚದಲ್ಲಿ ಅಸ್ಥಿಭಾತಿ ಪ್ರಿಯನಾಗಿರ್ತಕ್ಕಂಥವ್ರು ನಾಮರೂಪಕ್ಕೆ ಎಂದೂ ಬೆಲೆ ಕೊಡ್ತಕ್ಕಂಥವ್ರಲ್ಲ. ಹಾಗಾಗಿ ಅವರು ಆರೂಢರೇ. ಹಿಂಗಾಗಿ ಅವ್ರಿಗೆ ಯಾವ ದುಃಖಗಳು ಫಲಿಸುವುದಿಲ್ಲ, ಆಧ್ಯಾತ್ಮಿಕದಾದಿ ದುಃಖಗಳಾಗಲಿ ಯಾವ್ಯಾವು ಏನೂ ಇಲ್ಲ. ಅವರು ಕರ್ತವ್ಯ ರಹಿತರು, ಕರ್ತವ್ಯ ಅನ್ನೋದೇ ಇರ್ತಕ್ಕಂಥದ್ದು ಅಲ್ಲ ಎಂಬತಕ್ಕಂಥದ್ದನ್ನು ಅವ್ರು ಹೆಂಗಿರ್ತಾರ, ನಿರ್ವಿಕಲ್ಪ ಆಗಿರ್ತಾರ, ಚಲನೆವಿಲ್ಲದೆ ಆಗಿರ್ತಾರ. ಅವರು ದ್ವಂದ್ವಗಳನ್ನ ಅಳದಿರ್ತಾರ, ಸದಾ ಪ್ರತ್ಯೇಗಾತ್ಮ ಸ್ವರೂಪದಲ್ಲೇ ವಿಜೃಂಭಿಸ್ತಾರ, ರಮಿಸ್ತಿರ್ತಾರ. ಅವರೇ ಆರೂಢರು, ಅವರೇ ಸಿದ್ಧರು, ಅವರೇ ಯೋಗಿಗಳು. ಹೀಗಾಗಿ ಅದಕ್ಕೆ ಅಪ್ಪರು ಹೇಳ್ತಾರ ನೋಡ್ರಿ, ಗಳಿಗೊಮ್ಮೆ ಕಡ್ಕೋಳ್ ಮಡಿವಾಳಪ್ಪನವರು ಆರೂಢರಾದಂತವ್ರು ಹೆಂಗಿರ್ತಾರ, ಮನ್ಮಥರಂತೆ, ಭಿಕ್ಷುಕರಂತೆ, ಪಿಶಾಚಿ ಅಂತಿ ಜಗವೆಲ್ಲ ನೋಡಿ ನಗತಿರ್ತಾರ. ಹೆಂಗ್ ಬಡದಾಡ್ತಾರಪ್ಪ ಜನರತ್ತೆ. ಯಾಕಂದ್ರ ನಿಜದ ಅರ್ಥದ ಮರ್ಮವನ್ನ ಅವರು ಅರ್ಥಕೊಂಡವ್ರು ಅವರೇ ಆರೂಢರು. ನೋಡ್ರಿ, ಈ ಪರಮಾನುಭವ ಬೋಧೆ ಗ್ರಂಥ ನಮಗೆಷ್ಟು ಉಪಕಾರ ಮಾಡ್ಯದ ಅಂದ್ರ ಎಲ್ಲವನ್ನೂ ಹೇಳಿಬಿಟ್ಟಾರ ಅವ್ರು. ಆ ತಾಯಿ ಯಾಜ್ಞವಲ್ಕ ಮುನಿಗಳಿಗೆ ಆ 6 ಪ್ರಶ್ನೆಯನ್ನ ಮಾಡಿದಳು. ಆ 6 ಪ್ರಶ್ನೆದಿಂದ ಇಂಥ ಬೃಹದಾಕಾರದ ಪರಮಾನುಭವ ಬೋಧೆ ಗ್ರಂಥ ಆಯ್ತು. ಸಕಲಾದಿ ವಿಷಯಗಳನ್ನು ಎಲ್ಲವನ್ನು ಹೇಳ್ಯಾರ. ಅರ್ಥಾತ್ ಏನದ ಆ ಸ್ಮರಣೆ, ಆ ಸ್ಮೃತಿಯಲ್ಲಿ ಸ್ವರೂಪದ ಅರಿವನ್ನೇ ಮಾಡ್ತಕ್ಕಂಥದ್ದು. ಆ ಅರಿವಿನಿಂದ ಮರವು ನಿವೃತ್ತಕ್ಕಾದಕ್ಕಂಥದ್ದು. ಆಕೆ 6 ಪ್ರಶ್ನೆ ಯಾವ ಮಾಡಿದ್ರು? ಪರಬ್ರಹ್ಮ ಸ್ವರೂಪವೆಂದರೇನು? ಆ ಸ್ವರೂಪವೇನು? ಆ ಸ್ವರೂಪ ತಿಳಿಯುವುದರಿಂದ ದುಃಖ ನಿವೃತ್ತಿಯಾಗುವ ಬಗೆ ಏನು? ಆ ದುಃಖದಲ್ಲಿ ಅಚ್ಚು ಬೆರೆಸದ ಸುಖದ ಉಪಾಯವನ್ನೇ ನನಗೆ ಹೇಳು. ಮುಂದ 4ನೇದೇನು ಹೇಳಿದ್ರು ಆ ತಾಯಿ, ಈ ಜ್ಞಾನದಿಂದಲೇ ದುಃಖ ನಿವೃತ್ತಿ ಅಂತ ಹೇಳ್ತೀರಿ ನೀವು. ಆ ಜ್ಞಾನವನ್ನೇ ನನಗ ಪ್ರತಿಪಾದನೆ ಮಾಡಬೇಕು, ಕ್ರಿಯಾ ಉಪಾಸನೆಗಳನ್ನ ಹೇಳಬಾರದು. ಯಾಕಂತಂದ್ರೆ ಕ್ರಿಯಾ ಉಪಾಸನೆಗಳನ್ನು ನನಗೆ ಹೇಳಿದ್ರಿನ ಎಷ್ಟು ಜೀವನವನ್ನು ನಾನು ಕಳೀಲಿ ಅಂತ ಹೇಳಿ. ಆಗ ಸಕಲ ತತ್ವಾರ್ಥಗಳನ್ನು ನನಗ ಸಂಶಯ ಇಲ್ಲದೆ ನಿಸ್ಸಂಶಯವಾಗಿ ನನಗೆ ನೀನು ಅದರ ಉಪಾಯವನ್ನೇ ಹೇಳಬೇಕಂತ ಹೇಳಿ ಈ 6 ಪ್ರಶ್ನೆಗಳಿಂದ ಹುಟ್ಟಿದಂತ ಈ ಪರಮಾನುಭವ ಬೋಧೆ ಇದನ್ನ ನಾವು ಕೇಳ್ತೀವಿ ಅಂದ್ರ ನಾವೆಲ್ಲರೂ ಪರಮ ಪಾವನರೇ, ಪುಣ್ಯರೇ ಎಂತಕ್ಕಂಥದ್ದನ್ನು ಹೇಳುತ್ತಾ ನಾನೊಂದೆರಡು ವಾಕ್ಪುಷ್ಪಗಳನ್ನ ಇನ್ನ ಪರಮ ಪೂಜ್ಯರು ಮುಂದಿನ ತಿಂಗಳು 11ನೇ ತಾರೀಕಿಗೆ ಈ ಗ್ರಂಥದ ಮುಕ್ತಾಯ ಸಮಾರಂಭವನ್ನು ಬಸವನ ಬಾಗೇವಾಡಿ ಈ ಕಾಳಿಕಾಮ್ಮ ದೇವಿಯ ಒಂದು ಸಭಾಭವನದಲ್ಲಿ ಇಟ್ಟುಕೊಂಡಾರ.